ಇದೆಲ್ಲ ಸುಳ್ಳು. ಬಡವ ಅನ್ನೋ ಲೆಕ್ಕಾಚಾರಕ್ಕೆ ತಗೊಂಡ್ಬಂದು ಅದನ್ನ ಉಪಯೋಗಿಸ್ಕೊಂಡು ಇವ್ರು ಬೆಳೆ ಬೆಳೆಸ್ತಾರೆ ಹೊರತು ಖಂಡಿತ ಯಾವ ಬಡವನಿಗೂ ಒಳ್ಳೇದಾಗಿಲ್ಲ. ಒಂದು ಒಳ್ಳೇದಾಗಿದ್ರು ಅನುಭವಿಸೋದು ನಾವೇ, ಕೆಟ್ಟದೆ ಅಂತ ಬಂದಿದ್ರು ಕೂಡ ಒತ್ತಡದ ಮೇಲೆ ಅನುಭವಿಸ್ಬೇಕಾಗಿರೋದು ನಾವೇ ಆಗ್ತೀವಿ. ಇದು ಬಿಜೆಪಿ ಮಾಡುತ್ತೋ ಅಥವಾ ಕಾಂಗ್ರೆಸ್ ಮಾಡುತ್ತೋ ಇನ್ನಿತರೆ ಪಕ್ಷಗಳು ಕೂಡಿ ಎಲ್ಲ ಮಾಡುತ್ತೋ ಅದರ ಅಗತ್ಯ ನಮಗೆ ಬೇಕಾಗಿಲ್ಲ. ಆ ರಾಜಕೀಯ ವ್ಯಕ್ತಿಗಳು ಅನಿಸ್ಕೊಳ್ಳೋರು ಯಾರು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅನ್ನದಾತರನ್ನ ಕಾಪಾಡಿದ್ರೇನೆ ನಾವು ಬದುಕೋದು. ಇಲ್ಲ ಅಂದ್ರೆ ಫಾರಿನ್ ಇನ್ವೇಷನ್ ಅನ್ನೋದು ನಮ್ಗೆ ಯಾವತ್ತೂ ತಪ್ಪಿದ್ದಲ್ಲ. ಈ ಬೆನಿಫಿಟ್ಸ್, ಈ ಫ್ರೀ ಸಿಸ್ಟಮ್ಸ್ ಎಲ್ಲ ಕೊಡೋದ್ರಿಂದ ಜನರನ್ನ ಸೋಂಬೇರಿಗಳು ಮಾಡ್ತಾರೆ ಹೊರತು ಗೌರ್ಮೆಂಟ್ ಖಂಡಿತ ಇದರಿಂದ ಯಾರಿಗೂ ಒಳ್ಳೇದಂತೂ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಿ ಯಾರು ಅನ್ನುವ ಪ್ರಶ್ನೆ ಕೂಡ ಆಗಿಂದಾಗ ಕೇಳಿಬರ್ತಾನೆ ಇದೆ. ಸೊ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಕೇಂದ್ರ ಬಜೆಟ್ ಕೂಡ ಮಂಡನೆ ಆಗಿದೆ. ಈಗ ಸದ್ಯಕ್ಕೆ ಜನರನ್ನು ಕೇಳೋಣ, ಮತದಾರರನ್ನು, ಈ ಬಜೆಟ್ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ ಅಥವಾ ಈ ಒಂದು ಸರ್ಕಾರ ಮತ್ತೆ ಮುಂದುವರಿಬೇಕೋ ಬೇಡವಾ ಅಂತ. ಸರ್ ನಮಸ್ತೆ. ಈಗ ಸದ್ಯಕ್ಕೆ ಬಜೆಟ್ ಮಂಡನೆ ಆಗಿದೆ, ನೋಡಿದ್ರ ತಾವು? ಸರ್ ಸದ್ಯಕ್ಕಿನ್ನೂ ನೋಡಿಲ್ಲ, ಬಟ್ ಆದರೂ ಏನಾಗುತ್ತೆ ಅನ್ನೋದನ್ನು ನಾವು ಹೇಳ್ತೀವಿ. ಸರಿ, ಬಜೆಟ್ ಅಂತೂ ನೋಡಿಲ್ಲ, ಬಟ್ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 6ನೇ ಬಾರಿಗೆ ದಾಖಲೆ ಮಟ್ಟದಲ್ಲಿ ಒಂದು ಬಜೆಟನ್ನು ಮಂಡನೆ ಮಾಡಿರೋದು, ಅದ್ರ ಬಗ್ಗೆ ಸರ್ ಮಾನ್ಯ ಸೀತಾರಾಮ್ ಅವರು, ನಿರ್ಮಲಾ ಸೀತಾರಾಮ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಅವ್ರ ಜಾಗದಲ್ಲಿ ಯಾರೇ ಮಾಡಿದ್ರು ಸಹ ಯಾವುದೇ ಪಾರ್ಟಿ ಆಗಿರಲಿ, ಯಾವ ರಾಜಕೀಯದವರಾಗಿರಲಿ, ಪ್ರತಿ ಬಡ್ಜೆಟ್ಗೂ ಜನರದ್ದು ಒಂದು ಭಾವನೆಗಳು ಹೇಗೆ ಬರುತ್ತೆ ಅಂದರೆ, ಕೆಲವು ಒಳ್ಳೇದಿರುತ್ತೆ, ಕೆಲವು ಕೆಟ್ಟದ್ದು ಇರುತ್ತೆ. ಎರಡೂ ಸ್ವೀಕಾರ ಮಾಡೋವಂಥದ್ದು ಎಂಡ್ ಆಫ್ ದಿ ಡೇ ಜನರಿಗೆ ಬಿಟ್ಟಿದ್ದು, ಅನುಭವಿಸ್ಬೇಕಾಗಿರೋದು ಜನರೇ. ಇಲ್ಲಿ ಇದನ್ನು ಬೇಳೆ ಬೇಯಿಸ್ಕೊಳ್ಳೋದು ಯಾವ ರೀತಿ ಇರುತ್ತೆ ಅಂದರೆ, ನಾನು ಹೇಳೋ ರೀತಿಯಲ್ಲಿ ಪ್ರತಿಪಕ್ಷಗಳು ಯಾವುದು ಒಳ್ಳೇದಿರುತ್ತೆ ಅದನ್ನು, ಯಾವ್ದು ಕೆಟ್ಟದಿರುತ್ತೆ ಅದನ್ನು ಅವರವರ ಅನುಕೂಲಕ್ಕಾಗಿ ಪ್ರತಿಪಕ್ಷಗಳು ಅದನ್ನು ವಾದ ವಿವಾದನೆ ಅಂತ ಮಂಡನೆ ಮಾಡ್ಕೊತಾರೆ, ಡಿಬೇಟ್ ಮಾಡ್ಕೊತಾರೆ. ಇದರಿಂದ ಜನರಿಗೆ ಯಾವ ಉಪಯೋಗವೂ ಬರಲ್ಲ. ಸಫರರ್ಸು ಎಂಡ್ ಆಫ್ ದಿ ಡೇ ಬಂದು ಜನರೇ. ಒಂದು ಒಳ್ಳೇದಾಗಿದ್ದರೂ ಅನುಭವಿಸೋದು ನಾವೇ, ಕೆಟ್ಟದೆ ಅಂತ ಬಂದಿದ್ರು ಕೂಡ ಒತ್ತಡದ ಮೇಲೆ ಅನುಭವಿಸ್ಬೇಕಾಗಿರೋದು ನಾವೇ ಆಗ್ತೀವಿ. 44.90 ಕೋಟಿ ಲಕ್ಷ ರೂಪಾಯಿಗಳ ಬಜೆಟ್ ಮಂಡನೆ ಆಗಿದೆ. ಈ ನಿಟ್ಟಿನಲ್ಲಿ ಇದೊಂದು ಈಗ ರೈತರಿಗೆ ಅಂತಂದರೆ ಏನು ಕಿಸಾನ್ PM ಯೋಜನೆ ಏನಿತ್ತು ಅದು ಮತ್ತೆ ಕೂಡ ಕಂಟಿನ್ಯೂ ಆಗಿದೆ. ಸೊ ಅದ್ರ ಬಗ್ಗೆ ವಿಶೇಷವಾಗಿ ಏನು ಹೇಳ್ತೀರಾ ರೈತರಿಗೆ ಈ ಒಂದು ಯೋಜನೆ? ಸರ್, ರೈತರಲ್ಲಿ ಇದರಲ್ಲಿ ಅನುಕೂಲ ಆಗಿದೆಯಾ ಬಡ್ಜೆಟಲ್ಲಿ, ಅಥವಾ ಬೇರೆ ರೀತಿ ಏನಾದ್ರು ತೊಂದರೆ ಆಗಿದೆಯಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಆಸೆ ಪಡ್ತೀನಿ. ಬಟ್ ಈಗ ಸದ್ಯದ ಮಟ್ಟಿಗೆ ಯೋಜನೆ ಏನಿದೆ, ಒಂದು 6,000 ರೂಪಾಯಿಗಳು ಏನು ರೈತರಿಗೆ ಸಿಗ್ತಿತ್ತು ಅದು ಮತ್ತೆ ಕಂಟಿನ್ಯೂ ಆಗಿದೆ. ಯಾವ ರೀತಿ ಅಂದರೆ ಇದೊಂಥರ ರೈತರಿಗೆ ಅನುಕೂಲ ಆಗುತ್ತಾ? ಮತ್ತೆ ಮಾತ್ರ ಅಲ್ಲ, ಇನ್ನು ಮುಂದಕ್ಕೂ ರೈತರಿಗೋಸ್ಕರ ಯಾವುದೇ ಪಕ್ಷ ಆಡಳಿತದಲ್ಲಿ ಇದ್ದರೂ ಸಹ ನನ್ನ ಅನಿಸಿಕೆ ಬಂದು ಅವರ ಒಳ್ಳೆಯದಕ್ಕಾಗಿ ಹೋರಾಡಬೇಕು. ಅವರ ಬೆಳವಣಿಗೆಗಾಗಿ ಪ್ರತಿಯೊಬ್ಬರೂ ಆ ರಾಜಕೀಯ ವ್ಯಕ್ತಿಗಳು ಅನ್ನಿಸ್ಕೊಳ್ಳೋರು ಯಾರು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅನ್ನದಾತರನ್ನ ಕಾಪಾಡಿದ್ರೇ ನಾವು ಬದುಕೋದು. ಇಲ್ಲಾಂದರೆ ಫಾರಿನ್ ಇನ್ವೇಷನ್ ಅನ್ನೋದು ನಮಗೆ ಯಾವತ್ತೂ ತಪ್ಪಿದ್ದಲ್ಲ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ 33 ಕೋಟಿ ಜನರಿಗೆ PM ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಸಿಗ್ತಾ ಇದೆ. ಸಾಲ ಸೌಲಭ್ಯ ಸರ್, ನನ್ನ ಕೇಳಿದ್ರೆ ನಾನು ಅಗೇನ್ಸ್ಟು ಲೋನು, ಅಗೇನ್ಸ್ಟು ಈ ಬೆನಿಫಿಟ್ಸು, ಈ ಫ್ರೀ ಸಿಸ್ಟಮ್ಸ್ ಎಲ್ಲ ಕೊಡೋದ್ರಿಂದ ಜನರನ್ನ ಸೋಂಬೇರಿಗಳು ಮಾಡ್ತಾರೆ ಹೊರತು ಗೌರ್ಮೆಂಟು ಖಂಡಿತ ಇದರಿಂದ ಯಾರಿಗೂ ಒಳ್ಳೇದಂತೂ ಆಗಲ್ಲ. ಜನ ಇನ್ನೂ ಮತ್ತಷ್ಟು ಕೆಡೋದಕ್ಕೆ ಸಾಧ್ಯತೆಗಳಷ್ಟೇ. ಸರ್, ಸೇಮ್ ಮತ್ತೆ ಮುಂದುವರೆದ್ರೆ 4 ಕೋಟಿ ರೈತರಿಗೆ ಬೆಳೆ ವಿಮೆಯನ್ನು ಕೊಟ್ಟಿದ್ದಾರೆ. ಒಂದು ಬರಬೇಕಾಗಿರೋದು, ವೆಲ್ಕಮ್ ಮಾಡಬೇಕಾಗಿರೋಂಥ ವಿಷಯ ಸರ್ ಅದು. ಇದನ್ನು ಸ್ವಾಗತಿಸಬೇಕಾಗತ್ತೆ. ಅದೇ ರೀತಿ ಸರ್, 390 ವಿಶ್ವವಿದ್ಯಾಲಯಗಳನ್ನು ಕೇಂದ್ರ ಆರಂಭಿಸಿದೆ. ಒಂದು ರೀತಿಯಲ್ಲಿ ಒಳ್ಳೆಯದೇ ಸರ್. ನಮ್ಮ ಯುವ ಜನಾಂಗಕ್ಕೆ ಬೇಕಾಗಿರೋದು ಎಜುಕೇಷನ್. ಈಗ ಆ ಎಜುಕೇಷನ್ ಅನ್ನೋ ರೀತಿ ಬಂದಾಗ ಇಲ್ಲಿ ಪಕ್ಷ ಅಥವಾ ತನ್ನದು ಅನ್ನೋದೆಲ್ಲ ಬಿಟ್ಟು ದೇಶಕ್ಕಾಗಿ ಯಾವ ಪಕ್ಷ ಆದರೂ ಸರಿ ಈ ಯೋಚನೆಗಳು ಮಾಡೋದ್ರಲ್ಲಿ ನಾನು ಯಾವತ್ತಿಗೂ ಸ್ವಾಗತಿಸ್ತೀನಿ. ಸರ್, ಸ್ಕಿಲ್ ಇಂಡಿಯಾ ಯೋಜನೆಯಡಿ 1.4 ಕೋಟಿ ಯುವಕರಿಗೆ ತರಬೇತಿಯನ್ನು ನೀಡಲಾಗ್ತಿದೆ. ಒಳ್ಳೆಯದೇ ಅಲ್ವಾ ಸರ್? ಇದರಿಂದ ಯುವ ಜನರಿಗೆ, ಪೀಳಿಗೆಗೆಲ್ಲನೂ ಒಳ್ಳೆಯದಾಗುತ್ತೆ ಅಂದಾಗ ಅದು ಯಾವತ್ತೂ ಎತ್ತಿಡಿದು ಮಾತಾಡೋಂಥ ವಿಷಯ. ತರಬೇತಿ ಕೊಟ್ಟು ಉದ್ಯೋಗನೂ ಕೊಡ್ತಾರೆ ಅನ್ನೋ ನಿರೀಕ್ಷೆ ಅಥವಾ ಭರವಸೆ ಇದೆಯಾ ಅಂತ ನಿಮ್ಗೆ? ಸರ್, ಅದು
ನಮ್ಮ ಹಣೆ ಬರ ಅಂತೀವಲ್ಲ, ಎಲ್ಲರಿಗೂ ಓದಿ ಕೊಡ್ಬೋದು ಸರ್. ಓದಲ್ಲಿ ಇವಾಗ ಒಂದು ಸ್ಟೂಡೆಂಟ್ ಓದೋ ಥರ ಇನ್ನೊಬ್ಬರು ಓದಿ ಅವರು ಲಿಟ್ರೇಚರ್ ಮುಗಿಸಿ ತಾನು ಡಾಕ್ಟ್ರೇ ಆಗ್ತೀನಿ, ತಾನು ಏನೋ ಒಂದು ಸ್ಥಾನಮಾನ AS ಆಫೀಸರ್ ಆಗ್ತೀನಿ ಅಂದರೆ ಎಲ್ಲರೂ ಆಗೋಕ್ಕಾಗಲ್ಲ ಸರ್. ಅವ್ರು ಏನೇನು ಕಷ್ಟ ಬಿದ್ದು ಓದಿರ್ತಾರೆ, ಅವರವರ ಪ್ರತಿಫಲ ಅವ್ರವ್ರ ಇದಕ್ಕೆ ರಿಸಲ್ಟ್ ಆಗುತ್ತೆ. ಅವ್ರ ಎಫರ್ಟ್ಸಿಗೆ ಸಿಗೋವಂಥದ್ದು ಯಾವತ್ತಿದ್ರೂ ಮೋಸ ಆಗಲ್ಲ. ಈಗ 5 ವರ್ಷದಲ್ಲಿ 3 ಕೋಟಿ ಹೊಸ ಮನೆ ನಿರ್ಮಾಣ ಅಂದರೆ ಅದು ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಪ್ರಶ್ನೆ. ಬಡವರಿಗೆ ಆಗಬೇಕು, ಬಟ್ ಯಾವ ರೀತಿಯಲ್ಲಿ ಯಾವ ಬಡವನಿಗೆ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಖಂಡಿತ ನನ್ನ ಜಾಯಮಾನದಲ್ಲಿ ನನಗೆ ಗೊತ್ತಿರೋಂಗೆ ಯಾವುದೇ ಪಕ್ಷ ಯಾವುದೇ ಒಬ್ಬ ಒಳ್ಳೆ ಬಡವನಿಗಾಗಲಿ ಅವನ ಅನುಕೂಲಕ್ಕಾಗಿ ಇವತ್ತವರೆಗೂ ಅದನ್ನು ನೆರವೇರಿಸಿಲ್ಲ ಸರ್. ಇದೆಲ್ಲ ಸುಳ್ಳು. ಇದು ಪಕ್ಷ ಯಾವುದೇ ಆಗಿರ್ಬೋದು, ಬಡವ ಅನ್ನೋ ಲೆಕ್ಕಾಚಾರಕ್ಕೆ ತಗೊಂಬಂದು ಅದನ್ನು ಉಪಯೋಗಿಸ್ಕೊಂಡು ಇವ್ರು ಬೇಳೆ ಬೇಯಿಸ್ತಾರೆ ಹೊರತು ಖಂಡಿತ ಯಾವ ಬಡವನಿಗೂ ಒಳ್ಳೆಯದಾಗಿಲ್ಲ ಸರ್ ಇದು. ಸರ್, ಈಗ ಮೀನುಗಾರಿಕೆ ವಿಭಾಗದಲ್ಲಿ ಮತ್ಸ್ಯ ಸಂಪದಾನ ಯೋಜನೆ ಅಡಿಯಲ್ಲಿ 55 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ತುಂಬ ಒಳ್ಳೆಯ ಸರ್, ವೆಲ್ಕಮ್ ಮಾಡೋವಂಥ ವಿಷಯ. 1 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ. ಓಕೆ, ನೀವು ಸಾಲದ ಅಪೋಸಿಟ್ ಇದ್ದೀನಿ ಅಂತ ಹೇಳಿದ್ರಿ. ಓಕೆ, ಪ್ರವಾಸೋದ್ಯಮಕ್ಕೆ 75,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಅದನ್ನು ಒಳ್ಳೆ ರೀತಿ ತೊಗೊಂಡು ಪ್ರವಾಸೋದ್ಯಮದಿಂದ ರಿಟರ್ನ್ಸ್ನ ಮತ್ತೆ ಅದನ್ನು ರೀಇನ್ವೆಸ್ಟ್ಮೆಂಟ್ ಅನ್ನೋ ಲೆಕ್ಕಾಚಾರಕ್ಕೆ ಯೋಜನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ನಮ್ಮ ಗುರಿ ಎಲ್ಲೋ ಮುಟ್ಟುತ್ತೆ ಸರ್. ಸರ್ಕಾರ ಗುರಿ ಎಲ್ಲೋ ಮುಟ್ಟುತ್ತೆ. ಮತ್ತೆ ಅದೇ ಪ್ರವಾಸೋದ್ಯಮದ ಬಗ್ಗೆ ಬಂದರೆ ಲಕ್ಷದ್ವೀಪದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಆಲ್ರೆಡಿ ಲಕ್ಷದ್ವೀಪ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಬಡ್ಡಿ ರಹಿತ ಸಾಲವನ್ನು ಕೊಡ್ತಾರಂತೆ. ಹಾಗೆಯೇ ಜನಸಂಖ್ಯೆ ಏರಿಕೆ ನಿಯಂತ್ರಣಕ್ಕೆ ಕ್ರಮ. 7 ಲಕ್ಷ ಆದಾಯ ಇರೋರಿಗೆ ತೆರಿಗೆ ಇಲ್ಲ ಸರ್. ಇದಕ್ಕೆ ಏನು ಹೇಳ್ತೀರಾ? 5 ಲಕ್ಷದವರೆಗೆ ತೆರಿಗೆ ಇರಲಿಲ್ಲ ಟ್ಯಾಕ್ಸು, ಈಗ 7 ಲಕ್ಷದವರೆಗೆ ವಾರ್ಷಿಕ ಇವರಿಗೆ ತೆರಿಗೆ ಇಲ್ಲ, ಟ್ಯಾಕ್ಸ್ ಇಲ್ಲ. ಒಳ್ಳೆಯದೇ ಸರ್, ಅದು ಒಳ್ಳೆ ವಿಚಾರನೇ. ಮತ್ತು ಈ ಜಾಗದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಲ್ಡೀವ್ಸ್ ಅನ್ನೋದನ್ನೆಲ್ಲ ವಿರೋಧ ಮಾಡಿ ಈಗಾಗಲೇ ಏನೇನು ನಡೀತಾ ಇದೆ ಅದನ್ನು ಕಡೆಗಣಿಸಿ ನಾವು ನಮ್ಮ ದೇಶದ್ದೇ ಆದಂಥ ಲಕ್ಷದ್ವೀಪನ ಬೆಳೆಸಿ ಒಂದು ಪ್ರವಾಸೋದ್ಯಮಕ್ಕೆ ಅದನ್ನು ಆದ್ಯತೆ ಕೊಡೋದ್ರಿಂದ ನಮ್ಮ ಒಂದು ಭಾರತೀಯರಿಗೆ ಇದು ತುಂಬ ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ತೀನಿ ಸರ್. ಓವರಾಲ್ ಈಗ ಕೆಲವೊಂದು ಪಾಯಿಂಟ್ಸನ್ನು ನೋಡಿದ್ರಿ, ಡೀಟೇಲ್ ಆಗಿ ನೀವೇ ನೋಡ್ತೀರಾ. ಈ ನಿಟ್ಟಿನಲ್ಲಿ ನಾನೀಗ ಒಂದು ಕೆಲವೊಂದು ಪಾಯಿಂಟನ್ನು ಏನು ಮೆನ್ಷನ್ ಮಾಡಿದೆ ಬಜೆಟಲ್ಲಿ ಮಂಡನೆ ಮಾಡಿರುವಂಥದ್ದು, ಇದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಸರ್? ಅಥವಾ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಜಾಸ್ತಿ ಇದೆಯಾ ಸರ್? ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಸಾಮಾನ್ಯ ಜನರು ನಾವೇನೋ ಅಂದ್ಕೊಂಡಿರ್ತೀವಿ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅವ್ರ ಆಡಳಿತಕ್ಕೆ ಬಂದಾಗ ಜನರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಕೆಲವು ವಿಷಯಗಳಲ್ಲಿ ನಿರಾಸೆ ಅನ್ನೋದನ್ನು ಅನುಭವಿಸ್ಲೇಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ನೀಡ್ಸ್ನ ಯಾವುದೇ ರಾಜಕೀಯ ಪಕ್ಷ ಅವರು ರೂಲಿಂಗ್ ಬಂದರೂ ಸಹ ಕಷ್ಟ ಇದೆ. ಎಲ್ಲ ಜನರದ್ದು ಎಲ್ಲ ಸಮಸ್ಯೆಗಳು ಬಗೆಹರಿಸ್ತೀವಿ, ಅದರ ಹೇಳಿದ ಪ್ರಕಾರ ಎಲ್ಲ ನಡ್ಕೋತೀವಿ ಅನ್ನೋದು ಭಾಳ ಕಷ್ಟ ಇದೆ ಸರ್. ಇದನ್ನು ನಾನು ಒಂದು ರಾಜಕೀಯದ ಒಂದು ಅನುಭವದಿಂದ ನಾನು ಹೇಳ್ತೀನಿ ಇದನ್ನು ಸರ್. ಈಗ ಬಜೆಟ್ ಏನು ಒಂದು ಮಂಡನೆ ಆಯಿತು, ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಇದು ಮಧ್ಯಂತರ ಬಜೆಟ್ ಆದ್ರೂ ಕೂಡ ಒಂದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗುವಂತಹ ಬಜೆಟ್ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ರಾಮ ಮಂದಿರ ನಿರ್ಮಾಣ ಹೆಚ್ಚಿನದಾಗಿ ಒಂದು BJPಗೆ ಮತಗಳನ್ನು ನೀಡುವತ್ತ ಒಂದು ಯಶಸ್ವಿ ಪ್ರಯತ್ನ ಅಂತ ಹೇಳಲಾಗ್ತಿದೆ. ಆ ನಿಟ್ಟಿನಲ್ಲಿ ಇವರಿಗೆ ಈ ಬಜೆಟ್ ಅಷ್ಟೊಂದು ಮುಖ್ಯವಾಗಿತ್ತೋ ಇಲ್ಲ ಅಂತನೋ, ಅಥವಾ ರಾಮ ಮಂದಿರವೇ ಸಾಕು ಅಂತನೋ ಮತಗಳನ್ನು ಸೆಳೆಯೋಕೆ ಏನು ಹೇಳ್ತೀವಿ ಸರ್? ಇಲ್ಲಿ ನಾನು ಹೇಳಬೇಕು ಅಂದರೆ, ನಾವೊಂದು ಪ್ರತಿಯೊಬ್ಬರು ಹಿಂದೂಗಳಿಗೂ ಇದು ನಮ್ಮದು ಒಂದು ಹೆಮ್ಮೆಯಾದಂಥ ವಿಷಯ ಸರ್. ಇಷ್ಟು ವರ್ಷದಿಂದ ನಾವು ನೆರವೇರಿಸದಿರೋಂಥ ಕಾರ್ಯನೇ ಈಗ ನಾವು ಮಾಡೋಕ್ಕೆ ಹೊರಟಿದ್ದೀವಿ, ಮಾಡ್ತೀವಿ. ಈ ನಿಟ್ಟಿನಲ್ಲಿ ಇದನ್ನು ಯಾವ ಪಕ್ಷ ನೆರವೇರಿಸುತ್ತೆ ಅನ್ನೋದು ನಮಗೆ ಮುಖ್ಯ ಅಲ್ಲ. ನಮಗೆ ಬೇಕಾಗಿರೋದು ನಮ್ಮ ರಾಮ ಮಂದಿರ. ಇದು BJP ಮಾಡುತ್ತೋ ಅಥವಾ ಕಾಂಗ್ರೆಸ್ ಮಾಡುತ್ತೋ ಇನ್ನಿತರೆ ಪಕ್ಷಗಳು ಕೂಡಿ ಎಲ್ಲ ಮಾಡುತ್ತೋ ಅದರ ಅಗತ್ಯ ನಮಗೆ ಬೇಕಾಗಿಲ್ಲ. ನಾವು ಹಿಂದೂಗಳಾಗಿ ನಾವು ಒಪ್ಪಿಗೆಯಿಂದ ನಾವು ಮೆಚ್ಚಬೇಕಾಗಿರೋ ವಿಷಯ ಇದು. ಸೊ ಹಾಗಿದ್ರೆ ಈ ಬಜೆಟ್ಗಿಂತನೂ ರಾಮ ಮಂದಿರ ನಿರ್ಮಾಣ ಏನಾಯಿತು ಅದೇ ಹೆಚ್ಚಿನದಾಗಿ ಪ್ಲಸ್ ಕೊಡುತ್ತೆ ಅಂತ BJPಗೆ? ಖಂಡಿತ ಇಲ್ಲ ಸರ್. ಇದು ವೋಟ್ ಮಾಡಬೇಕಾಗಿರೋದು ಜನ, ಅವ್ರವ್ರ ಅನಿಸಿಕೆ ಅಂತೆ ಅವ್ರು ಯಾವ ಪಕ್ಷಕ್ಕೆ ಬೇಕಾದ್ರೂ ವೋಟ್ ಹಾಕ್ಬೋದು. ಎಂಡ್ ಆಫ್ ದಿ ಡೇ ಒಂದು ಹಿಂದೂ ಆಗಿರೋರು
ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಥವಾ ಕಾಂಗ್ರೆಸ್ಗೆ ಹಾಕ್ತಾರೆ ಅನ್ನೋ ನಿರ್ಧಾರ ಮಾಡೋದಕ್ಕೆ ನಾವು ಯಾರೂ ಅಲ್ಲ. ಓಕೆ ಅವ್ರವ್ರ ಅನಿಸಿಕೆ ಅವ್ರವ್ರ ಭಾವನೆಗಳು ತಕ್ಕನಂಗೆ ಅವ್ರು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು ಸರ್. ಓಕೆ ಫೈನ್. ನಿಮ್ಮ ಪ್ರಕಾರ ಹಾಗಿದ್ರೆ ಈಗ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಿ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದ್ರು ಪ್ರಧಾನಮಂತ್ರಿ ಆಗಬೇಕಾ? ಸರ್, ನರೇಂದ್ರ ಮೋದಿಯವರು ಹಣೆಬರ ಚೆನ್ನಾಗಿದ್ದು ಮತ್ತೆ ಅವ್ರಿಗೆ ಅವಕಾಶ ಇದೆ ಅಂದರೆ ತಡೆಯೋಕ್ಕೆ ನಾವು ಯಾರೂ ಅಲ್ಲ. ನಿಮ್ಮ ಅಭಿಪ್ರಾಯ? ಅದೇ ರೀತಿಯಲ್ಲಿ ಮತ್ತೆ ಇನ್ನೊಬ್ಬರು ಒಳ್ಳೆ ಲೀಡರ್ಗೆ ಅಗತ್ಯ ಇದ್ದು ಯಾರು ಅದನ್ನು ನೆರವೇರಿಸ್ಬೇಕು ಅನ್ನೋದು ಅವ್ರ ಹಣೆಬರ ಇರುತ್ತೋ ಅದನ್ನು ನಾವು ಸ್ವಾಗತಿಸಲೇಬೇಕಾಗುತ್ತೆ. ರೈಟ್. ಈಗ ನಿಮ್ಮ ಪ್ರಕಾರ ನೋಡೋಕೆ ಹೋದರೆ ಬಿ ಜೆ ಪಿಯಲ್ಲಿ ಅಥವಾ NDA ಸರ್ಕಾರದಲ್ಲಿ ಏನಿದೆ, ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಬೇರೆ ಯಾರು ಪ್ರಧಾನಿ ಅಭ್ಯರ್ಥಿಗಳು ಇಲ್ವಾ ಸರ್? ಪ್ರಧಾನಿ ಮೋದಿಯವ್ರ ವಿಷಯಕ್ಕೆ ಅಂತ ಬಂದು ಮಾತಾಡುವಾಗ ಅವ್ರ ಬಗ್ಗೆ ಒಂದು ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಹೇಳೋವಂಥ ಅರ್ಹತೆ ನಮಗಿಲ್ಲ ಸರ್. ಅಥವಾ ನರೇಂದ್ರ ಮೋದಿ ಅವರ ಒಂದು ಹೆಸರು ಅಥವಾ ಅವರ ಅಲೆ ಏನಿದೆ ಉಳಿದ ನಾಯಕರುಗಳನ್ನು ಒಂದು ನೆರಳಲ್ಲಿ ಇಟ್ಬಿಟ್ಟಿದೆಯಾ ಅಥವಾ ಅವರನ್ನು ಸೈಡ್ಲೈನ್ ಮಾಡಿಬಿಟ್ಟಿದೆಯಾ ಅಂತ? ಇದು ಇಲ್ಲ ಸರ್, ಆ ರೀತಿ ಲೆಕ್ಕ ಕೇಳಬೇಕಾದ್ರೆ ನನ್ನ ಅನಿಸಿಕೆ ನೋ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಕೇಂದ್ರ ಬಜೆಟ್ ಬಗ್ಗೆ ಹಾಗೆಯೇ ಮುಂದಿನ ಲೋಕಸಭೆ ಬಗ್ಗೆ ಕೆಲವೊಂದಷ್ಟು ಮಾತುಗಳು ನಮ್ಮ ಜನ ಅಂತಂದರೆ ಮತದಾರರೊಂದಿಗೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.